ನೆನ್ನೆ ಏನು ಜನತಾ ದಳದವರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅದರಲ್ಲಿ ಜನತಾ ಪಕ್ಷದ ವಕ್ತಾರ ಅಂತ ನರಸಿಂಹಮೂರ್ತಿಯವರು ನೆನ್ನೆ ನಮ್ಮ ಸಾಹೇಬ್ರ ಬಗ್ಗೆ ಹದ್ಮೀರಿ ಮಾತಾಡಿದ್ದಾರೆ. ಅವರು ಬಂದ ದಾರಿ ಅವ್ರೂರಿನಲ್ಲಿ ಗಲಾಟೆ ಮಾಡಿ ಊರು ಬಿಟ್ಟು ಬೆಂಗಳೂರಿಗೆ ಓಡಿಸಿದ್ರು ಜನ. ಕನ್ನಡಪರ ಸಂಘಟನೆ ಹೆಸರು ಹೇಳ್ಕೊಂಡು, ಕಸ್ತೂರಿ ವೇದಿಕೆ ಹೆಸರು ಹೇಳ್ಕೊಂಡು ಅವ್ರು ಅಲ್ಲಿ ಇಲ್ಲಿ ರೋಕಲ್ ಮಾಡಿಕೊಂಡು ತಿರ್ಕೊಂಡು ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡ ಲೀಡ್ರು ಅಂತ ತಿಳ್ಕೊಂಡಿದ್ರೆ ಅದು ಅವ್ರ ಭ್ರಮೆ. ನಮ್ಮ ಸಾಹೇಬರು ದುಡ್ಡು ಮಾಡ್ಬಿಟ್ಟವ್ರೆ, ಆಸ್ತಿ ಮಾಡ್ಬಿಟ್ಟವ್ರೆ ಅಂತ ಹೇಳ್ತಾರೆ. ಕುಮಾರಸ್ವಾಮಿ 4 ಗಂಟೆ ಬದನೆಕಾಯಿ ಚಿನ್ನದ ಬೆಳೀತಾ ಇದ್ರು. 200 ಕೋಟಿ ಖರ್ಚು ಮಾಡಿದ್ರು ಚನ್ನಪಟ್ಟಣದಲ್ಲಿ. ಎಲ್ಲಿ ಬಂದ್ಬಿಡ್ತು? ನರಸಿಂಹಮೂರ್ತಿದು ಸಹ ಬೇಕಾದಷ್ಟು ಆಡಿಯೋ ವಿಡಿಯೋ ಫೋಟೋಸ್ಗಳೆಲ್ಲ ಐತೆ. ಸಂದರ್ಭ ಬಂದಾಗ ಬಿಡಬೇಕಾಯ್ತದೆ. ಅವನು ನಮ್ಮ ಸಾಹೇಬ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡಿದ್ರೆ ಯಾವುದೇ ಹಳ್ಳಿಗೆ ಹೋದ್ರೂ ಸಹ ಅವ್ರನ್ನ ಬಿಡೋದಿಲ್ಲ. ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅವ್ರು ಅಟ್ಯಾಕ್ ಮಾಡಬೇಕಾಯ್ತದೆ, ಧಿಕ್ಕಾರಕ್ಕೆ ಹೋಗ್ಬೇಕಾಯ್ತದೆ, ಈ ಥರ ಮಾಡಬೇಕಾಯ್ತದೆ. ಅವ್ನ ನಡು ಬಂದರೇ ಅಡ್ಡರಿಗಳು. ಅಂಥದ್ರಲ್ಲಿ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅವ್ರಿಗಿಲ್ಲ. ನೆನ್ನೆ ಕುಮಾರಸ್ವಾಮಿ ಅವ್ರು ಪತ್ರವನ್ನು ಕೊಟ್ಟವ್ರೆ. ನಮ್ಮ ಸಾಹೇಬ್ರು ಸ್ಪೀಕರ್ಸ್ ಅವರೇ ಟೈಮುಗಳಿಗೆ ಕೊಡ್ರಿ ಅಂತ ಹೇಳವ್ರೆ. ನೀವು ಎಲ್ಲಿ ವೇದಿಕೆ ಹಾಕ್ತಿರೋ ಹಾಕಿ ಬರ್ತೀನಿ ಅಂತ ಹೇಳವ್ರೆ. ಇವ್ರು ಕೊಡಬೇಕಪ್ಪ, ಕೊಡೋಕೆ ಇವ್ರಿಗೆ ಶಕ್ತಿ ಇಲ್ಲ. ಇಲ್ಲಿ ಬಂದು ಮಾತಾಡ್ತಾರೆ. ಹಂಗಾಗಿ ನರಸಿಂಹಮೂರ್ತಿಯವರಿಗೆ ನಾನು ನಿಮ್ಮ ವೇದಿಕೆ ಮುಖಾಂತರ, ಪ್ರೆಸ್ ಮೀಟ್ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಇನ್ನೊಂದು ಸರಿ ಏನಾದರೂ ನಮ್ಮ ಸಾಹೇಬ್ರ ಬಗ್ಗೆ ಏನಾದರೂ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಮಾತ್ರ ಯಾವ ಹಳ್ಳಿಗೂ ಸಹ ಅವನ್ನ ಬಿಡೋದಿಲ್ಲ. ಎಲ್ಲ ಕಡೆಯೂ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳವ್ರೆ. ನಾವೇ ಅವ್ರನ್ನ ಅಟ್ಯಾಕ್ ಮಾಡಬೇಕಾಯ್ತಿದೆ. ಅದನ್ನು ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ.